ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ. ರಾಜೀನಾಮೆ ಕೊಡುವುದಕ್ಕೆ ರೆಡಿಯಾದ್ರ ಸಚಿವ ನಾಗೇಂದ್ರ ಅನ್ನೋ ಪ್ರಶ್ನೆ. ಸಿಎಂ ಡಿಕೆ ಶಿವಕುಮಾರ್ ಎದುರೇ ರಾಜೀನಾಮೆ ಕೊಡ್ತೀನಿ ಅಂದ್ರ ಹಾಗಾದ್ರೆ ನಾಗೇಂದ್ರ ಅವರು ಪಕ್ಷಕ್ಕೆ ಮುಜುಗರ ತಪ್ಪಿಸಲು ರಾಜೀನಾಮೆ ನಿರ್ಧಾರ ಸರಿನಾ? ಸಿಎಂ ಡಿಕೆ ಶಿವಕುಮಾರ್ ಅವರ ಎದುರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಏನಾದ್ರು ಹೇಳಿಬಿಟ್ರ? ಪಕ್ಷಕ್ಕೆ ಮುಜುಗರ ತಪ್ಪಿಸಲು ರಾಜೀನಾಮೆ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ನಾಗೇಂದ್ರ ರಾಜೀನಾಮೆ ಕೊಟ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ನಾಗೇಂದ್ರ ರಾಜೀನಾಮೆ ನಿರ್ಧಾರವೇ ಕೆಲವರಿಗೆ ಬರವಾಗುತ್ತಾ? ನಾಗೇಂದ್ರ ರಾಜೀನಾಮೆ ಕೊಟ್ರೆ ಆ ಸ್ಥಾನ ಮತ್ತಿನ್ಯಾರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದ್ರೆ ಆ ಸ್ಥಾನಕ್ಕೆ ಯಾರು ಬರ್ತಾರೆ, ಯಾರಿಗೆ ಲಾಭ ಆಗುತ್ತೆ? ಒಂದ್ ಕಡೆಗೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನವರು ನಿರಂತರವಾಗಿ ವಾಗ್ಯುದ್ಧ ನಡೆಸ್ತಾ ಇದ್ದಾರೆ. ಆರೋಪ ಇದೆ ಅವರ ಮೇಲೆ, 106 ಕೋಟಿ ಹಗರಣದ ಆರೋಪ ಇದೆ. ಅಂತವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀರಿ ಅಂತ ಆದ್ರೆ ಹೇಗೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ನಾಗೇಂದ್ರ ರಾಜೀನಾಮೆ ಕೊಟ್ರೆ ಬಳ್ಳಾರಿ ಅವರಿಗೆ ಸಿಗುತ್ತಾ ಸ್ಥಾನ? ನಾಗೇಂದ್ರ ಬಿಟ್ರೆ ಅನ್ನಪೂರ್ಣ ತುಕಾರಾಂ ಮಿನಿಸ್ಟರ್ ಆಗ್ತಾರ? ಮಹಿಳಾ ಕೋಟಾದಲ್ಲಿ ಪತ್ನಿಗೆ ಸಚಿವ ಸ್ಥಾನ ಕೊಡಿ ಅಂತ ಲಾಬಿ ಮಾಡಿದ್ರು ತುಕಾರಾಂ ಅವರು. ಜಿಲ್ಲೆ ಮತ್ತು ವಾಲ್ಮೀಕಿ ಸಮುದಾಯದಲ್ಲಿ ಅನ್ನಪೂರ್ಣಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಮಹಿಳಾ ಕೋಟಾದಲ್ಲೂ ಅನ್ನಪೂರ್ಣಗೆ ಮಿನಿಸ್ಟರ್ ಗಿರಿ ಒಲಿಯುತ್ತಾ? ಸದ್ಯ ಖಾಲಿ ಇರೋ ಒಂದು ಸ್ಥಾನಕ್ಕೆ ಸಿದ್ದರಾಮಯ್ಯ ಸೂಚಿಸಿದವರಿಗೆ ಮಂತ್ರಿಗಿರಿ ಸಿಗುತ್ತೆ. ಕೃಷ್ಣಪ್ಪ ಹಾಗೂ ಶಿವಣ್ಣನವರ ಪರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇರೋ ಒಂದು ಸ್ಥಾನಕ್ಕೆ ಒಬ್ಬರನ್ನ ನೀವೇ ಆಯ್ಕೆ ಮಾಡಿ ಅಂತ ಹೇಳುತ್ತಾ ಹೈಕಮಾಂಡ್ ಮುನಿಸಿಕೊಂಡಿರುವ ಸಿದ್ದರಾಮಯ್ಯರನ್ನ ಸಮಾಧಾನ ಮಾಡೋದಕ್ಕೆ ಈ ತಂತ್ರನ ಹಾಗಾದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ತಂತ್ರ ಮಾಡ್ತಾ ಇದೆಯಾ ಹೈಕಮಾಂಡ್? ನಾಗೇಂದ್ರ ರಾಜೀನಾಮೆ ಕೊಟ್ರೆ ಏನಾಗಬಹುದು, ಏನೆಲ್ಲ ಲಾಭ ಆಗುತ್ತೆ, ಏನೆಲ್ಲ ನಷ್ಟ ಆಗುತ್ತೆ ಅನ್ನೋದೇ ಈಗಿರುವಂತ ಒಂದು ಪ್ರಶ್ನೆಗಳು. ನಾಗೇಂದ್ರ ಬಿಟ್ರೆ ಬಳ್ಳಾರಿಯವರಿಗೆ ಆ ಸ್ಥಾನ ಸಿಗುತ್ತಾ? ಬಳ್ಳಾರಿ ಅಂತ ಬಂದಾಗ ಯಾರ ಹೆಸರು ಮುನ್ನೆಲೆಗೆ ಬಂದಿತ್ತು? ಹೌದು, ನಾಗೇಂದ್ರ ಅವರು ಬಿಟ್ರೆ ಅಲ್ಲಿ ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಮಹಿಳಾ ಕೋಟಾದಲ್ಲಿ ಅನ್ನಪೂರ್ಣ ಅವರಿಗೆ ಅವಕಾಶ ಸಿಗುತ್ತೇನೋ ಅಂತಾನೆ ಹೇಳಲಾಗ್ತಾ ಇತ್ತು. ಬಿಕಾಸ್ ತುಕಾರಾಂ ಅವರಂತೂ ಬಹಳ ಲಾಭಿಯನ್ನ ನಡೆಸಿದ್ರು. ಬಟ್ ಅವ್ರಿಗೆ ಸಿಗ್ಲಿಲ್ಲ ಅವಕಾಶ. ಅನ್ನಪೂರ್ಣ ತುಕಾರಾಂ ಅವರಿಗೆ ಪತ್ನಿಗೆ ಸಚಿವ ಸ್ಥಾನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬಹಳ ಲಾಭಿ ಮಾಡಿದ್ರು. ಜಿಲ್ಲೆ ಮತ್ತು ವಾಲ್ಮೀಕಿ ಸಮುದಾಯದಲ್ಲಿ ಅನ್ನಪೂರ್ಣಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಸೊ ಈಗ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಯಾಕೆ ಅಂತ ಬಂದಾಗ ಆ ಜಿಲ್ಲೆಯಲ್ಲಿ ಬಿಜೆಪಿ ಬೆಲ್ಟ್ ಸ್ಟ್ರಾಂಗ್ ಆಗಿದೆ. ಬಟ್ ಜೊತೆಗೆ ಅಲ್ಲಿನ ಘಟಾನುಘಟಿ ಬಿಜೆಪಿ ನಾಯಕರನ್ನ ಎದುರಿಸಬೇಕು ಅಂತ ಅಂದ್ರೆ ಇನ್ನೊಬ್ಬ ಘಟಾನುಘಟಿ ಎದುರಾಳಿ ಇರಲೇಬೇಕು. ಹಾಗಾಗಿ ನಾಗೇಂದ್ರ ಅವರಿಗೆ ಕೊಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ಅವರಿಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಅವರು ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರು ಕೊಟ್ರೆ ಅನ್ನಪೂರ್ಣ ಅವರಿಗೆ ಒಲಿಯುವಂತ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಸಹಜವಾಗಿ ಈ ಹಿಂದೆನೂ ಕೂಡ ಅಂದ್ರೆ ತುಕಾರಾಂ ಅವರು ಲಾಬಿಯನ್ನ ಮಾಡಿದ್ರು ಅವರ ಪತ್ನಿಗೆ ಸ್ಥಾನಮಾನವನ್ನ ಕೊಡಬೇಕು ಸಂಪುಟದಲ್ಲಿ ಅಂತ ಹೇಳಿ. ಬಟ್ ಈಗ ಏನಾದರೂ ಅವಕಾಶ ಸಿಗಬಹುದಾ ಅಕಸ್ಮಾತ್ ಆಗಿ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ? 2024ರ ಲೋಕಸಭಾ ಚುನಾವಣೆಗೂ ಮೊದಲು ಶಾಸಕರಾಗಿದ್ದಂತಹ ಅಂದಿನ ಸಂಡೂರು ಶಾಸಕರಾಗಿದ್ದಂಥ ತುಕಾರಾಂ ಅವರನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರೇ ಮನವೊಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಆಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ತುಕಾರಾಂ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಒಂದು ವೇಳೆ ನಾನು ಗೆದ್ದು ಲೋಕಸಭೆಗೆ ಹೋಗಿದ್ದೆ ಆದರೆ ನಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು, ಅದರಲ್ಲೂ ಸಚಿವ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಅವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ
ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಒಪ್ಕೊಂಡಿದ್ರು. ಅದಾದ ಬಳಿಕ ಆದಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅದಾದ ಬಳಿಕ ಈಗ ಮತ್ತೆ ಸಂಪುಟ ವಿಸ್ತರಣೆ ಆದಾಗಲೂ ಕೂಡ ಮತ್ತೆ ನಾಗೇಂದ್ರ ಅವರಿಗೆ ಮಣೆ ಹಾಕುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟಿಡಿದಿದ್ದಾವೆ. ಜೊತೆಗೆ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೂಡ ರಾಜ್ಯ BJP ನಾಯಕರುಗಳು ರಾಯಚೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆ ಮಾಡಿದ್ರೆ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಹೆಚ್ಚು ಚರ್ಚೆ ಆಗ್ತಿರೋದ್ರಿಂದ ಬಹುತೇಕ ಈ ವಿಚಾರವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಾಗೇಂದ್ರ ಅವರು ಮಾತಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಸಿಗ್ತಾ ಇರುವಂಥದ್ದು. ಬಹುತೇಕ ಇವತ್ತು ಇಲ್ಲವೇ ನಾಳೆ ಒಳಗಾಗಿ ಈ ರಾಜೀನಾಮೆ ಪ್ರಹಸನ ಏನಿದೆ ಇದಕ್ಕೆ ತೆರೆ ಬೀಳುವಂಥ ಒಂದು ಸಾಧ್ಯತೆ ಇದೆ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರನ್ನು ನಾಗೇಂದ್ರ ಅವರು ಭೇಟಿ ಮಾಡಿ ಚರ್ಚೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಬಹುತೇಕ ನಾಗೇಂದ್ರ ಅಷ್ಟೇ ಅಲ್ಲ, ಒಂದಿಬ್ಬರು ಸಚಿವರ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಒಂದು ಸಾಧ್ಯತೆ ಭಾಳಷ್ಟು ಜಾಸ್ತಿ ಆಗಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಹಲವು ಹಿರಿಯ ಶಾಸಕರು ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ನಿಜ. ಆ ಅಸಮಾಧಾನ ಮುಂದುವರೆದು ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದರು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಕಳಿಸ್ಕೊಟ್ಟಿದ್ದಂತಹ ಒಂದು ಪಟ್ಟಿಗೆ ಕೆಲ ಹೆಸರುಗಳಿಗೆ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೆಲ್ಲವನ್ನೂ ಕೂಡ ಸಮಾಧಾನ ಮಾಡಬೇಕು ಅನ್ನೋದಾದರೆ ಹಿರಿಯ ಶಾಸಕರನ್ನು ಮನವೊಲಿಸಬೇಕು, ಮತ್ತೊಂದು ಕಡೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು, ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ದಿನೇ ಬೇರೆ ರೀತಿಯಲ್ಲಿ ಮಾತಾಡ್ತಿರುವಂತಹ ಸಿದ್ದರಾಮಯ್ಯ ಅವರನ್ನು ಕೂಡ ಸಮಾಧಾನ ಮಾಡಬೇಕು ಅನ್ನೋದಾದರೆ ಬಹುತೇಕ ಈಗ ಖಾಲಿ ಇರುವಂಥ ಒಂದು ಸ್ಥಾನಕ್ಕೆ ಇನ್ನೂ 2-3 ಸ್ಥಾನಗಳು ಖಾಲಿ ಆದರೆ ಆಗ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಹಿರಿಯರಿಗೆ ಅವಕಾಶಗಳು ಕೊಡಬಹುದು. ಅದರ ಮುಂದುವರೆದ ಭಾಗವಾಗಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಬಹುತೇಕ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಆ ಸಂದರ್ಭದಲ್ಲಿ ಬೇರೆ ಯಾರನ್ನು ನಾವು ಟಚ್ ಮಾಡಿದ್ರೆ ಪಕ್ಷಕ್ಕೆ ನಷ್ಟ ಆಗೋದಿಲ್ಲ, ಯಾರನ್ನು ಟಚ್ ಮಾಡಿ ಅದೇ ಸಮುದಾಯಕ್ಕೆ ಕೊಟ್ಟರೆ ಸಮಾಧಾನವೂ ಕೂಡ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ನಾಗೇಂದ್ರ ಅವರ ವಿಚಾರದಲ್ಲಂತೂ BJP ಭಾಳಷ್ಟು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಗೆ ಮುಂದುವರೆದ್ರಿಂದ ಆ ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿದ್ದೇ ಆದರೆ ಸಹಜವಾಗಿ BJPಗೆ ಅದರಿಂದ ಹೆಚ್ಚು ರಾಜಕೀಯ ಲಾಭ ಆಗುತ್ತೆ ಅನ್ನುವಂಥದ್ದು. ಅದಕ್ಕೂ ಮೊದಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರು, ಇಲ್ಲ ಅವರೇ ಕೊಟ್ಟಿದ್ದೆ ಆದರೆ BJPಯನ್ನು ಪಾದಯಾತ್ರೆಯಿಂದ ತಡಿಬಹುದು ಅನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿರೋದ್ರಿಂದ ಬಹುತೇಕ ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅಂಗಳದಲ್ಲಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.